ನಿಮಿಷ ಅತ್ತೆ. ಅಮ್ಮ ನೋವು. ಅಮ್ಮ ಒಂದೇ ನಿಮಿಷ ಅತ್ತೆ, ಆಗೋಯ್ತು. ಇನ್ನೇನು ತೊಂದರೆ ಇಲ್ಲ ಅತ್ತೆ, ನಿಧಾನವಾಗಿ ಹೇಳಿ. ಹುಷಾರು ಮಮ್ಮಿ, ನತ್ತಿಗೆ. ಅಮ್ಮ ನನ್ ಕೈಲ ಆಗ್ತಿಲ್ಲ ಅಖಿಲ್, ಈ ನೋವೆಲ್ಲ ನಡೆಯೋಕೆ ಆಗ್ತಿಲ್ಲ. ಸರಿ ಮಮ್ಮಿ, ಬೇಡ ಮಮ್ಮಿ, ನೀವೇನ್ ನಡೆಯೋ ಅವಶ್ಯಕತೆ ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ಅಣ್ಣ, ಕಾರ್ ತೆಗಿ. ಮಮ್ಮಿ ಹುಷಾರು ಮಮ್ಮಿ, ನಿಧಾನಕ್ಕೆ ನಡೀರಿ, ಏನೂ ಆಗಲ್ಲ. ನಿಧಾನ ಮಮ್ಮಿ, ನಿಧಾನ. ನಿಧಾನ ಅತ್ತೆ. ಅತ್ತೆ ಹತ್ರ ಒಳ್ಳೆಯವಳು ಅನ್ನಿಸ್ಕೊಳ್ಳೋದಕ್ಕೆ ಸೇವೆನ ಚೆನ್ನಾಗೇ ಮಾಡ್ತಿದ್ದಾಳೆ ಶ್ಯಾಮ. ಬಾಯ್ ಕಡೆ. ಅತ್ತೆ ಆರಾಮಾಗಿದ್ದೀರಾ ಅಲ್ವಾ? ನೋವು ಸ್ವಲ್ಪ ಕಡಿಮೆ ಆಯ್ತಲ್ವಾ? ಪರವಾಗಿಲ್ಲ ಅಮ್ಮ. ಮಮ್ಮಿ ನಡೆಯೋಕ್ಕಾಗತ್ತಾ? ಬೇಕಾದ್ರೆ ಎತ್ಕೊಂಡು ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ಕಂದ, ಈಗ ಬೆಟರ್ ಅನಿಸ್ತಿದೆ, ನಡ್ಕೊಂಡೇ ಬರ್ತೀನಿ. ಬನ್ನಿ. ವಸಂತ, 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 ಏನಾಯ್ತು? ಏನಾಯ್ತಪ್ಪ ನಿಮ್ಮ ಮಮ್ಮಿಗೆ? ಅಬ್ಬಾ ಗಾಬರಿ ಆಗ್ಬೇಡ, ನಿನ್ ಹೆಂಡತಿ ಕಾಲ್ಗೆ ಚಿಕ್ಕ ಮುಳ್ಳು ಚುಚ್ಕೊತ್ತು ಅಷ್ಟೇ. ಮುಳ್ಳು ಚಿಕ್ಕದೇ ಆದ್ರೂ ನೋವು ಸ್ವಲ್ಪ ಜಾಸ್ತಿನೇ ಇದೆ ರೀ. ಹೌದಾ? ಇರು, ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಹಲೋ ಡಾಕ್ಟರ್. ಅಮ್ಮ ನೋವು. ತುಂಬಾ ನೋವ್ತಾ ಇದೆಯಾ ಮೇಡಮ್? ನೋವು ಕಡಿಮೆ ಆಗೋದಕ್ಕೆ ಇಂಜೆಕ್ಷನ್ ಕೊಡ್ತೀನಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಇಂಜೆಕ್ಷನ್ ಬೇಡ ರೀ, ಬೇಡ. ನೋವು ಆಗದೆ ಇರೋ ಹಾಗೆ ಕೊಡ್ತೀನಿ ನಾನು, ನೀವು ಭಯ ಪಡ್ಬೇಡಿ. ಏನ್ ವಸಂತ, ಇಷ್ಟಕ್ಕೆಲ್ಲ ಚಿಕ್ಕ ಮಕ್ಳ ತರ ಭಯ ಪಡ್ತೀಯಲ್ಲ? ಡಾಕ್ಟರ್, ಕಾಲಲ್ಲಿ ಮುಳ್ಳಿನ ಚೂರು ಇದೆಯಾ ಅಂತ ಸರಿಯಾಗಿ ನೋಡಿದ್ರಾ? ಅಂದ್ರೆ ನಮ್ ಶ್ಯಾಮ ತನ್ನ ಹಳ್ಳಿ ವಿದ್ಯೆಗಳನ್ನೆಲ್ಲ ಉಪಯೋಗಿಸಿ ಮುಳ್ಳನ್ನ ಹೊರಗೆ ತೆಗೆದಿದ್ದಾಳೆ. ಹಾಗೆ ತೆಗ್ದಾಗ ಮುಳ್ಳು ಮುರಿದು ಹೋಗಿ ಸ್ವಲ್ಪ ಒಳಗಡೆನೆ ಉಳಿಯೋ ಚಾನ್ಸ್ ಇರುತ್ತಲ್ಲ ಅಂತ. ಹೌದು, ಹಾಗೆ ಉಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಿದ್ರೆ ತುಂಬಾ ಅಪಾಯ, ಸೆಪ್ಟಿಕ್ ಆಗ್ಬೋದು. ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಒಂದೊಂದ್ಸಲ ಕಾಲೇ ತೆಗೆಯೋ ಪರಿಸ್ಥಿತಿನೂ ಬರ್ಬೋದು. ಆತರ ಏನ್ ಆಗಲ್ವಲ್ಲ ನಮ್ ವಸಂತನ್ಗೆ? ಕಾಲಲ್ಲಿರೋ ಮುಳ್ಳು ಬಂದಿದ್ಯೋ ಇಲ್ವಾ? ಬಂದಿದ್ಯಮ್ಮ, ಒಳಗಡೆ ಚಿಕ್ಕ ಚೂರು ಕೂಡ ಇಲ್ಲ. ಅಂದ್ರೆ ನಮ್ ಶ್ಯಾಮ ಜಾಣತನದಿಂದ ಮುಳ್ಳು ತೆಗ್ದಿದ್ದಾಳೆ ಅಂತಾಯ್ತು. ಹೌದು, ಎಕ್ಸ್ಪರ್ಟ್ಸ್ ತೆಗೆಯೋ ಹಾಗೆ ತೆಗ್ದಿದ್ದಾರೆ. ಡಾಕ್ಟರ್, ಆ ಮುಳ್ಳನ್ನ ತೆಗೆದ್ಮೇಲೆ ಗಾಯಕ್ಕೆ ಅರ್ಶನ ಹಚ್ಚಿ ಬಟ್ಟೆ ಕಟ್ಟಿದಾಳೆ.
ಅದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ಹಾಗ್ ಮಾಡಿರೋದ್ರಿಂದಾನೇ ಯಾವ ಪ್ರಾಬ್ಲಮ್ಮೂ ಆಗ್ಲಿಲ್ಲ. ಅರ್ಶನ ಅನ್ನೋದು ಆಂಟಿಸೆಪ್ಟಿಕ್ ಅಲ್ವಾ? ಇಂಜೆಕ್ಷನ್ ಬೇಡ, ಟ್ಯಾಬ್ಲೆಟ್ಸ್ ಮಾತ್ರ ಕೊಡಿ. ಇಂಜೆಕ್ಷನ್ ಕೊಟ್ರೆ ನೋವು ಬೇಗ ಕಡಿಮೆ ಆಗತ್ತೆ ಮೇಡಮ್. ಕೊಡ್ಲಿ ಬಿಡಿ ಮಮ್ಮಿ. ನಿಮ್ಮ ಮೊಮ್ಮಗಳೇ ಧೈರ್ಯವಾಗಿ ಇಂಜೆಕ್ಷನ್ ತಗೋಬೇಕಾದ್ರೆ ನೀವ್ಯಾಕೆ ಇಷ್ಟು ಭಯ ಪಡ್ತೀರಿ? ತಗೋಬೇಕಾ? ತಗೋಬೇಕು ಮಮ್ಮಿ, ತಗೊಳ್ಳೇಬೇಕು. ಇನ್ನೂ ಮುಗ್ದಿಲ್ವಾ? ಇಂಜೆಕ್ಷನ್ ಕೊಟ್ಟು ತುಂಬಾ ಹೊತ್ತಾಯ್ತು. ಆಗೋಯ್ತಾ? ನಂಗೆ ಗೊತ್ತೇ ಆಗ್ಲಿಲ್ಲ. ನೋಡ್ದ್ಯಾ, ಸುಮ್ನೆ ಹೆದರ್ಕೊಂಡೆ. ಇಂಜೆಕ್ಷನ್ ಕೊಟ್ಟಿರೋದ್ರಿಂದ 4-5 ಗಂಟೆ ನೋವು ಕಡಿಮೆ ಇರತ್ತೆ. ಆಮೇಲೆ ಮತ್ತೆ ನೋವು ಅನ್ಸತ್ತೆ. ಹಾಗಾಗಿ 2-3 ದಿನ ಮಾತ್ರ ನಡೆಯೋದಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ರೆಸ್ಟ್ ಮಾಡಬೇಕು ನೀವು. ಹಾಗೆ ಆಗ್ಲಿ ಡಾಕ್ಟರ್. ಏನಾದ್ರೂ ಅಗತ್ಯ ಇದ್ರೆ ನನಗೆ ಕಾಲ್ ಮಾಡಿ. ಆಯ್ತು, ನಾನು ಬರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀನು ಇವತ್ತು ಎದ್ದಿರೋ ಗಳಿಗೆ ತುಂಬಾ ಚೆನ್ನಾಗಿದೆ ವಸಂತ. ಏನ್ ಚೆನ್ನಾಗಿದ್ಯೋ, ಅಮ್ಮನವ್ರಿಗೆ ನೇವಿದ ಕೊಡೋ ಭಾಗ್ಯ ಸಿಕ್ತು. ಹಾಗೆ ಅಮ್ಮನವ್ರಿಗೆ ಶೇಷವಸ್ತ್ರನೂ ಸಿಕ್ತಲ್ಲ ಅಂತ ಖುಷಿ ಪಡೋಷ್ಟ್ರಲ್ಲಿ ಹೀಗಾಯ್ತು. ಈ ಮುಳ್ಳು ಚುಚ್ಚಿರೋದ್ರಿಂದ ಎಷ್ಟು ಅಪಾಯ ಆಗ್ತಿತ್ತು ಅಂತ ಡಾಕ್ಟರ್ ಅವ್ರು ಹೇಳಿ ಹೋದ್ರು. ಹಾಗಾಗ್ಲಿಲ್ವಲ್ಲ, ಅದಕ್ಕಿಂತ ಅದೃಷ್ಟ ಇನ್ನೇನ್ ಬೇಕು? ಕೃಷ್ಣ ಕಾಪಾಡ್ದೆ. ಕೃಷ್ಣ ಅತ್ತೇನ ನೀನೇ ಕಾಪಾಡ್ದೆ. ಏ ಆನಂದ, ವಸಂತ ಹುಷಾರಾಗಿದ್ದಾಳಲ್ಲ, ಸಂಜೆನೆ ನಾನು ಹೊರಡ್ತೀನಪ್ಪ. ಹೋಗ್ಲೇಬೇಕಾಕ? 1-2 ದಿನ ಇರ್ಬೋದಲ್ಲ? ಹೇಳಿದ್ನಲ್ಲ, ಅಲ್ಲಿ ನಂಗೆ ಬೇಕಾದಷ್ಟು ಕೆಲಸ ಐತೆ. ನೀನ್ 2ನೇ ಸೊಸೆ ಕೈಲಿ ಇವತ್ತು ತೊಟ್ಲು ಕಟ್ಸಾಯ್ತಲ್ಲ, ಆದಷ್ಟು ಬೇಗ ನೀನ್ 2ನೇ ಸೊಸೆ ಸೀಮಂತ ಆಗತ್ತಲ್ಲ, ಆಗ ಬರ್ತೀನಿ ಬಿಡು. ಬಂದು 4 ದಿನ ಇರ್ತೀನಿ, ಸರಿನಾ? ಸರಿ ಅಕ್ಕ. ಯಾರಿಗೋ ಮದ್ವೆ ಆದ್ರೆ ಇನ್ಯಾರಿಗೋ ಸಂಭ್ರಮ ಅನ್ನೋ ಹಾಗೆ ನನಗ್ ಮಗು ಹುಟ್ಟೋದ್ರ ಬಗ್ಗೆ ಇವ್ರಿಗೆ ಸಂಭ್ರಮ ಯಾಕೋ? ಏನ್ ಶ್ಯಾಮ, ಕಷ್ಟಪಡ್ತಿದ್ಯಾ? ಇವ್ ಕಟ್ಟಿದ ಸೀರೆ ಜಾರ್ ಬಿದ್ದಿತ್ತು, ಅದನ್ನ ಸರಿ ಮಾಡೋಣ ಅಂದ್ರೆ ಸಿಗ್ತಾನೆ ಇಲ್ಲ. ಅದು ನಿನಗಿಂತ ಹೈಟ್ ಇದೆ ಅಲ್ವಾ, ಎಷ್ಟೇ ಎಗರಿದ್ರು ಸಿಗಲ್ಲ. ಹಾಗಾದ್ರೆ ಹೋಗಿ ಸ್ಟೂಲ್ ತರ್ತೀನಿ. ಶ್ಯಾಮ, ಸ್ಟೂಲ್ ಯಾಕೆ? ನಾನು ಇದೀನ್ ತಾನೆ. ಸ್ಟೂಲ್ ಕಮ್ಮಿ ಎಣಿ, 2 in 1. ಏನು ಅರ್ಥ ಆಗ್ಲಿಲ್ವಾ? ಬೆಳಗ್ಗೆ ಹೂವು ಎಟಕದೇ ಇದ್ದಾಗ ನಿನ್ನ ಎತ್ಕೊಂಡು ನಿನ್ನ ಕೈನಲ್ಲಿ ಹೂವು ಕೊಯ್ಸಿ ನಿನಗೆ ಏಣಿ ಹಾಗೆ ಯೂಸ್ ಆಗಿದೆ ಅಲ್ವಾ? ಹೌದು ರೀ. ಆಗ ಏಣಿಯಾಗಿ ಉಪಯೋಗಕ್ಕೆ ಬಂದೆ, ಈಗ ಸ್ಟೂಲ್ ಆಗಿ ಉಪಯೋಗಕ್ಕೆ ಬರ್ತೀನಿ.
ಹತ್ತು. ಅಯ್ಯೋ ಏಯ್, ಏನ್ ಹಾಗೆ ನೋಡ್ತಿದ್ಯಾ? ಈ ಕಾಲ್ ಮೇಲೆ ಹತ್ತಿ ಅದನ್ನ ಸರಿ ಮಾಡು. ನಿಮ್ ಮೇಲೆ ಕಾಲಿಟ್ ಹತ್ತೋದಾ? ತಪ್ಪು ರೀ, ತಪ್ಪು. ನನ್ ಕಾಲು ನಿಮಗ್ ತಾಗ್ಬಾರ್ದು. ಯಾಕೆ ತಾಗ್ಬಾರ್ದು? ತಾಗ್ಬೋದು. ನಾನು ನಿನ್ ಕೃಷ್ಣನ್ಗಿಂತ ದೊಡ್ಡವನೇನಲ್ಲ. ಸತ್ಯಭಾಮ ಕಾಲು ನೇರವಾಗಿ ಕೃಷ್ಣನ್ ತಲೆಗೆ ಟಚ್ ಆಗಿತ್ತು. ಈಗ ನಿನ್ ಕಾಲು ಜಸ್ಟ್ ನನ್ ಕಾಲಿಗೆ ಟಚ್ ಆಗ್ತಿದೆ ಅಷ್ಟೇ. ಇದರಲ್ಲಿ ತಪ್ಪೇನೂ ಇಲ್ಲ. ಅಂದ್ರೆ ಹೀಗ ಹತ್ತೋದು ತಪ್ಪೇನಿಲ್ವಾ ರೀ? ಹತ್ತದೆ ಹೋದ್ರೇನೆ ತಪ್ಪಾಗತ್ತೆ. ನಿನ್ ಕೃಷ್ಣ ಕೂಡ ತುಂಬಾ ಫೀಲ್ ಆಗ್ತಾನೆ. ಹಾಗಾದ್ರೆ ಹತ್ತತೀನಿ. ಹತ್ತು. ಕೃತಜ್ಞತೆ. ಏನ್ ಮತ್ತೆ? ನನ್ಗೆ ಸಹಾಯ ಮಾಡಿದ್ರಲ್ಲ, ಕೃತಜ್ಞತೆ ಹೇಳ್ತಿದ್ದೀನಿ. ಸಿಂಪಲ್ ಆಗಿ ಥ್ಯಾಂಕ್ಸ್ ಅನ್ಬೋದಲ್ಲ. ಥ್ಯಾಂಕ್ಸ್ ರೀ. ಯು ಆರ್ ವೆಲ್ಕಮ್. ಶ್ಯಾಮ, ಶ್ಯಾಮ, ಏನಿದು ಚಾಪೆ ದಿಂಬು ತಗೊಂಡು ಹೋಗ್ತಿದ್ಯಾ? ಎಲ್ಲಿಗೆ? ಅತ್ತೆ ರೂಮ್ ಹತ್ರ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಅತ್ತೆಗೆ ಹುಷಾರಿಲ್ವಲ್ಲ ರೀ, ಅದಕ್ಕೆ ನಾನು ಅಲ್ಲೇ. ಡ್ಯಾಡಿ ಇದಾರಲ್ಲ, ಅಗತ್ಯ ಇದ್ರೆ ಕರೀತಾರೆ. ಕಾಲ್ ನೋವಿಂದ ಅತ್ತೆ ನರಳ್ತಾ ಇದ್ರೆ ಮಾವಂಗೆ ನಿದ್ರೆ ಬರಲ್ವೇನೋ ಅಂತ ಮಾವಂಗೆ ಬೇರೆ ರೂಮಲ್ಲಿ ಮಲ್ಗಕ್ ಹೇಳಿದ್ದಾರೆ ಅತ್ತೆ. ವೈದೇಹಿ ಅಕ್ಕ ಮಕ್ಳನ್ನ ನೋಡ್ಕೊಂಡು ಅಲ್ಲೇ ಮಲ್ಗಬೇಕು. ಐಶ್ವರ್ಯ ಅಕ್ಕ ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ತುಂಬಾ ಸುಸ್ತಾಗಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅತ್ತೆ ರೂಮ್ ಹತ್ರ ಇದ್ದು ನಾನೇ ನೋಡ್ಕೋತೀನಿ. ಒಂದು ರೀತಿಲಿ ನೀನ್ ಮಲ್ಕೊಳ್ಳೋದೆ ಕರೆಕ್ಟ್. ಮಲ್ಕೊಳ್ಳೋದಕ್ಕೂ ಮುಂಚೆ ಮಮ್ಮಿಗೊಂದು ಟ್ಯಾಬ್ಲೆಟ್ ಕೊಡಬೇಕು. ನಡಿ, ನಾನು ಬರ್ತೀನಿ. ಸರಿ. ಟ್ಯಾಬ್ಲೆಟ್ಸ್ ತಗೋಬೇಕಲ್ವಾ? ಬೋರಮ್ಮ, ಬೋರಮ್ಮ, ಐಶ್ವರ್ಯ, ಐಶ್ವರ್ಯ, ವೈದೇಹಿ, ವೈದೇಹಿ.
ಮಮ್ಮಿ 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 ಯಾಕೆ ಮಮ್ಮಿ ಏನಾಯ್ತು? ಯಾಕೆ ಕಣ್ಣೀರು? ನೋವಾಗ್ತಿದೆ ಅಖಿಲ್. ಅಮ್ಮ ಟ್ಯಾಬ್ಲೆಟ್ಸ್ ತಗೊಳಕ್ ಹೋಗಿ ಹಾಗೆ ಬಿದ್ಬಿಟ್ಟೆ. ಅಷ್ಟರಲ್ಲಿ ನೀನ್ ಬಂದು ಹಿಡ್ಕೊಂಡೆ. ಅಮ್ಮ ತಗೊಳ್ಳಿ, ಮಮ್ಮಿ ಕೊಡ್ಸಿ. ತಗೊಳ್ಳಿ, ಈ ಟ್ಯಾಬ್ಲೆಟ್ ತಗೊಳ್ಳಿ. ಎದ್ದೇಳಿ, ಹಿಡ್ಕೊ. ಕೂತ್ಕೊಳ್ಳಿ. ಹುಷಾರು. ನಿಧಾನ. ಅತ್ತೆ ತಗೊಳ್ಳಿ, ನೀರು ಕುಡೀರಿ. ಟ್ಯಾಬ್ಲೆಟ್ ತಗೊಂಡಿದ್ಯಲ್ವಾ? ನೋವು ಕಮ್ಮಿ ಆಗುತ್ತೆ ಮಮ್ಮಿ. ಕಡಿಮೆ ಆಗುತ್ತೋ ಏನೋ, ಇನ್ನೂ ತಡೆಯೋಕ್ಕಂತೆ ಸಾಯ್ತಾ ಇದ್ದೀನಿ. ಇದಕ್ಕಿಂತ ಸಾಯೋದೇ ಬೆಟರ್ ಮಮ್ಮಿ. ಅನ್ಸುತ್ತೆ. ದಯವಿಟ್ಟು ಆ ಥರ ಮಾತುಗಳನ್ನ ಮಾತಾಡಬೇಡಿ ಮಮ್ಮಿ, ಪ್ಲೀಸ್. 2 ದಿನ ಪೇನ್ ಇರುತ್ತೆ ಅಂತ ಹೇಳಿದ್ರು ತಾನೇ ಡಾಕ್ಟರು. ಖಂಡಿತ 2 days ಅಲ್ಲಿ ಕಮ್ಮಿ ಆಗುತ್ತೆ ಮಮ್ಮಿ, ಕಮ್ಮಿ ಆಗುತ್ತೆ. ಅಲ್ಲಿವರೆಗೂ ತಡ್ಕೋಬೇಕಲ್ಲ ಅಖಿಲ್. ಔಷಧಿ ಹಾಕಿ ಕಾಲು ಗಟ್ಟಿಯಾಗಿ ಕಟ್ಟಿದ್ರೆ ನೋವು ಕಡಿಮೆ ಆಗುತ್ತೇನೋ. ಏನ್ರಿ, ನೋವು ಕಡಿಮೆ ಆಗೋಕ್ಕೆ ಹಳ್ಳಿ ಕಡೆ ಮಾಡೋ ಔಷಧಿ ನನಗೆ ಗೊತ್ತು ರೀ. 1 ನಿಮಿಷ. ಏನದು ಹಾಗೆ ಹೋಗಿ ಬರ್ತಿದೆ? ಇದನ್ನ ಬಟ್ಟೆಲಿ ಗಂಟು ಮಾಡಿ ಕಾಲಿಗೆ ಕಟ್ಟಿದ್ರೆ ನೋವು ಕಡಿಮೆ ಆಗುತ್ತೆ ಅತ್ತೆ. ಬೇಡ, ನಂಗೆ ಈ ರೀತಿ ಹುಚ್ಚ ಔಷಧಿ ಎಲ್ಲ ಬೇಡ. ಮೊದಲೇ ನೋವಿಂದ ಸಾಯ್ತಿದ್ದೀನಿ. ಇನ್ನು ಈ ಹಿಟ್ಟಿನ ಕಾಲಿಗೆ ಕಟ್ಕೊಂಡ್ರೆ ಕಾಲು ಸುಟ್ಟೋಗುತ್ತೆ. ನಂಗೆ ಬೇಡ, ನಂಗೆ ಬೇಡ. ಹಾಗೆ ಹೇಳ್ಬಿಡಿ ಅತ್ತೆ. ಈಗಷ್ಟೇ ಒಲೆ ಮೇಲಿಂದ ಇಳಿಸಿದ್ದಕ್ಕೆ ಹಾಗೆ ಹೊಗೆ ಬರ್ತಿದೆ ಅಷ್ಟೇ. ಅದಕ್ಕೆ ಬಟ್ಟೆ ಸುತ್ತಿ ಕಟ್ತೀನಲ್ಲ, ಸುಡಲ್ಲ. ಈ ಔಷಧಿ ಕಾಲು ಕಟ್ಟಿದ್ರೆ ಬೆಳಿಗ್ಗೆ ಆಗೋಷ್ಟ್ರಲ್ಲಿ ನಿಮ್ಗೆ ನೋವು ತುಂಬಾ ಕಡಿಮೆ ಆಗತ್ತೆ. ಆದ್ರೂ ನಂಗೆ ಬೇಡ, ಸುಟ್ಟು ಹೋಗುತ್ತೆ. ನಂಗಾಗಲ್ಲ, ನಂಗೆ ಬೇಡ. ನಾನು ಕಟ್ಟಿಸ್ಕೊಳ್ಳಲ್ಲ, ನನಗೆ ಬೇಡ.